2026 ಕಾರ್ಯಕ್ರಮ ಇದೆ. 26ರ ಹಂಪಿ ಉತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅಪ್ಪಾಜಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಪುಟದ ಎಲ್ಲ ಸಚಿವರೇ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರೇ, ಅದೇ ರೀತಿಯಾಗಿ ನನ್ನ ಸೋದರ ಸಮನಾಗಿರ್ತಕ್ಕಂಥ ಕೊಪ್ಪಳ ಸಂಸದರಾಗಿರ್ತಕ್ಕಂಥ ರಾಜಶೇಖರ ಇಟ್ನಾಳ್ ಅವರು ಕೂಡ ಬಂದಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳೇ, ನಿಗಮ ಮಂಡಳಿಯ ಎಲ್ಲ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ತಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಹಂಪಿ ಉತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಂಪುಟದ ಎಲ್ಲ ಸಚಿವರು ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೆ ತುಂಬ ಸಂತೋಷ ಆಗಿದೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಇತಿಹಾಸ ಇವತ್ತು ಇನ್ನ ಮುಂದಿನ ಪೀಳಿಗೆ ಕೂಡ ಮಾದರಿ ಆಗಬೇಕು ಅಂತಂತೇಳಿ, ಅದು ಇತಿಹಾಸ ಪುಟ ಕೂಡ ಮುಂದರಿಬೇಕು ಅಂತೇಳಿ ನಮ್ಮ ದಿವಂಗತ MP ಪ್ರಕಾಶ್ ಸಾಹೇಬರು 1983ರಲ್ಲಿ ಪ್ರಾರಂಭ ಮಾಡಿ ಇವತ್ತು ಈ ದಿನದವರೆಗೂ 2023 ಕೂಡ 26 ಕೂಡ ಇವತ್ತು ನಾವು ವಿಜೃಂಭಣೆಯಿಂದ ಹಂಪಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇತಿಹಾಸ ಕೂಡ ನಾವೆಲ್ಲ ತಿಳ್ಕೋಬೇಕಾಗಿದೆ. ಈಗಾಗಲೇ ಮಾಧ್ಯಮದ ಮೂಲಕ, ಇವತ್ತು ಅನೇಕ ಪತ್ರಿಕೆ ಮೂಲಕ ಇವತ್ತು ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಜಿಲ್ಲಾಡಳಿತ, ನಮ್ಮ ಉಸ್ತುವಾರಿ ಸಚಿವರು ಜಮೀರಣ್ಣರು ಎಲ್ಲರೂ ಕೂಡ ಇವತ್ತು ತಿಳಿಸ್ತಕ್ಕಂಥ ಕೆಲಸ ಆಗಿದೆ. ಸುಮಾರು 310 ವರ್ಷಗಳ ಕಾಲ ಇವತ್ತು ವಿಜಯನಗರ ಸಾಮ್ರಾಜ್ಯ 1336ರಿಂದ 1646ವರೆಗೆ ಇವತ್ತು ತನ್ನ ಗತವೈಭವವನ್ನು ಈ ಒಂದು ಜಗತ್ತಿಗೆ ಸಾರಿರ್ತಕ್ಕಂಥದ್ದು. ಇವತ್ತು ಕೃಷ್ಣದೇವರಾಯರು 1509ರಿಂದ 1529 ಮಠ ಇವತ್ತು ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಈ ಒಂದು ಹಂಪಿ ಕಡದಲ್ಲಿ ಒಂದು ಇವತ್ತು ಹಂಪಿ ವಿರೂಪಾಕ್ಷೇಶ್ವರ ಗುಡಿ ಇರ್ಬೋದು, ಅನೇಕ ಒಂದು ಶಿಲೆಗೆ ಇವತ್ತು ಮಹತ್ವವನ್ನು ಕೊಟ್ಟು ಇಡೀ ಪ್ರಪಂಚದ 7 ಅದ್ಭುತಗಳಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಆ ಸುವರ್ಣ ಯುಗದಲ್ಲಿ ಒಂದು ಕೃಷ್ಣದೇವರಾಯರ ಕಾಲದಲ್ಲೇ ಆಗಿರ್ತಕ್ಕಂಥದ್ದು. ಇವತ್ತು ಆ ಗತವೈಭವ ಮುಗಿದ ಮೇಲೆ ಯುನೆಸ್ಕೋದವರು ಇದು ಈ ಒಂದು ಉಳಿಬೇಕು, ಮುಂದೆ ಈ ಪರಂಪರೆ ಆಗಬೇಕು ಅಂತಂತೇಳಿ ಇವತ್ತು ಯುನೆಸ್ಕೋದವರು ಇದನ್ನ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಆ ಒಂದು ಇತಿಹಾಸದಿಂದಲೇ ಇವತ್ತು ನಾವು ಹಂಪಿ ಉತ್ಸವವನ್ನು, ಈ ಒಂದು ಹಂಪಿಯನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವು ನೋಡ್ತಾ ಹೋದ್ನಪ್ಪ ಅಂದರೆ, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಕೂಡ 1983ರಿಂದ ಇವತ್ತು 2023 ಮಠ ಇವತ್ತು ಅನೇಕ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೃಷ್ಣದೇವರಾಯರು ಹೆಂಗೆ ಸುವರ್ಣ ಯುಗವನ್ನು ಆಡಳಿತವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾಡಿಗೆ ಕೊಟ್ಟಿದ್ದಾರೆ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ದೇವರಾಜ ಅರಸು ಆದಮೇಲೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವರ ಒಂದು ಅವಧಿಯನ್ನು ಮುಗಿಸಿ ಇವತ್ತು ಹೆಜ್ಜೆ ನೀಕಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ನಾಟಕದ 6.5 ಕೋಟಿ ಜನರ ಪುಣ್ಯ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು 2013ರಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ದೇಶ ತಿರುಗಿ ನೋಡುವಂತ ರೀತಿಯಲ್ಲಿ ಮಾತು ಕೊಟ್ಟಂತೆ 165 ಭರವಸೆಗಳನ್ನ ಏನು ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ, 160 ಭರವಸೆಯನ್ನ ಕೊಡೋದ್ರ ಮೂಲಕ ಇಡೀ ಒಂದು ಭಾರತ ದೇಶದಲ್ಲಿ
ಇವತ್ತು ಬೆಸ್ಟ್ CM ಅಂತಂತ ಹೇಳಿಸ್ಕೊಂಡ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿಯಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ಹೇಳ್ಕೊಂತ ಹೋದ್ರೆ ಬಹಳ ಟೈಮ್ ಇದೆ, ಸಚಿವರು ಕೂಡ ಇದ್ದಾರೆ. ನಾನೊಬ್ಬ ಸಂಸದನಾಗಿ 2023ರಲ್ಲಿ ಇವತ್ತು ನಮ್ಮ ಸರ್ಕಾರ 2ನೇ ಬಾರಿ ರಚನೆಯಾದಾಗ 5 ಗ್ಯಾರಂಟಿಗಳೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ಸಂಪುಟದ ಎಲ್ಲ ಸಚಿವರ ನೇತೃತ್ವದಲ್ಲಿ ಇವತ್ತು 6.5 ಕೋಟಿ ಜನರ ಭವಿಷ್ಯ ಏನಿದೆ, ಭರವಸೆ ಏನಿದೆ ಅದನ್ನ ಈಡೇರಿಸತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಾನು ಕೂಡ ಸಂಸದನಾಗಿ ಇವತ್ತು ನನ್ನ ಅನುಭವದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಬರ್ತಕ್ಕಂಥ ಅನುದಾನಗಳನ್ನ ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೇಸ್ ಕಾರ್ಯಕ್ರಮ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಹೆಲ್ತ್ ಮಿಷನ್ ಇರ್ಬೋದು, ಹಾರ್ಟಿಕಲ್ಚರ್ ಮಿಷನ್ ಇರ್ಬೋದು, ಅಗ್ರಿಕಲ್ಚರ್ ಮಿಷನ್ ಇರ್ಬೋದು, ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಉಳಿಸ್ಕೊಂಡು 2 ವರ್ಷಗಳ ಕಾಲ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸಚಿವರು ಸಂಪುಟದ ಎಲ್ಲರೂ ಕೂಡ ಜಮೀರ್ ಅಣ್ಣರು ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿದಿರಿ. ಆ ಪ್ರೀತಿ ವಿಶ್ವಾಸದಿಂದ ಒಬ್ಬ ಸಂಸದನಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಂಪಿಗೆ ಒಂದು ಡೆವಲಪ್ಮೆಂಟ್ಗೆ ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ನಿಮ್ಮ ಮನೆ ಮಗನಾಗಿ ಸರ್ಕಾರ ಜೊತೆಗೆ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಭರವಸೆಯ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ನನ್ನ ಮಾತು ಮುಗಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.